ನೀವೆಲ್ಲರೂ ದೃಶ್ಯ ಸಿನಿಮಾ ನೋಡಿರ್ತೀರಿ. ಬಹಳ ದೊಡ್ಡ ಮಟ್ಟದಲ್ಲಿ ಹಿಟ್ ಆದಂತಹ ಸಿನಿಮಾ. ಆ ದೃಶ್ಯ ಚಿತ್ರದಂತೆ ನಿರ್ಮಾಣ ಹಂತದ ಮನೆಯಲ್ಲೇ ಸಮಾಧಿಯನ್ನ ಮಾಡಿದ್ರು. ಏನೇನೆಲ್ಲ ನಡೆಯುತ್ತೆ, ಮನುಷ್ಯನ ನೀಚಗುಣ ಎಷ್ಟು ಮಟ್ಟಿಗೆ ಹೋಗಿದೆ ನೀವು ನೋಡಿ. ದೃಶ್ಯ ಮಾದರಿಯ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದೇ ಒಂದು ರೋಚಕ. ಕೊಟ್ಟ ಹಣ ವಾಪಸ್ ಕೇಳಿದಕ್ಕೆ ತನ್ನ ಸ್ವಂತ ಸೋದರ ಸಂಬಂಧಿಯನ್ನೇ ಮುಗಿಸ್ಬಿಟ್ಟಿದ್ರು. ಸೋದರ ಸಂಬಂಧಿಯನ್ನ ಕೊಲೆಗೈದು ಶವವನ್ನ ಮನೆಯಲ್ಲೇ ಹೂತಿಟ್ಟಿದ್ರು. ನಿರ್ಮಾಣ ಹಂತದ ಕಟ್ಟಡದಲ್ಲಿ ಶವ ಹೂತಿಟ್ಟು ಸೈಲೆಂಟ್ ಆಗಿದ್ರು. ಯಾರಿಗೂ ಗೊತ್ತಾಗಲ್ಲ ಏನು ಮಾಡಿದ್ರು ಅನ್ನುವಂಥ ರೀತಿ ದೃಶ್ಯ ಸಿನಿಮಾ ನೀವು ನೋಡಿರ್ತೀರಿ. ಬಹಳ ದೊಡ್ಡ ಯಶಸ್ಸನ್ನ ಕಂಡಂಥ ಸಿನಿಮಾ, ಬಹಳಷ್ಟು ಸದ್ದು ಮಾಡಿದಂಥ ಸಿನಿಮಾ. ಅದೇ ಸಿನಿಮಾದ ರೀತಿಯಲ್ಲಿ ರಿಯಲ್ ದೃಶ್ಯಗಳನ್ನು ನೀವು ನೋಡ್ತಾ ಇರ್ಬೋದು. ನಿರ್ಮಾಣ ಹಂತದ ಕಟ್ಟಡದಲ್ಲಿ ಸ್ವಂತ ಸೋದರ ಸಂಬಂಧಿಯನ್ನೇ ಕೊಲೆಗೈದು ಶವವನ್ನ ಸೈಲೆಂಟ್ ಆಗಿ ಹೂತಿಟ್ಟಿರುವಂತಹ ರಿಯಲ್ ದೃಶ್ಯದ ಚಿತ್ರಗಳನ್ನ ನೀವೀಗ ನೋಡ್ತಾ ಇದ್ದೀರಿ. ಆನೇಕಲ್ ತಾಲೂಕು ಅತ್ತಿಬೆಲೆ ಠಾಣಾ ವ್ಯಾಪ್ತಿಯಲ್ಲಿ ಇಂಥ ದುರ್ಘಟನೆ ನಡೆದಿರೋದು. ಟೆಕ್ಕಿ ಶ್ರೀನಾಥನ ಕೊಲೆಗೈದಿದ್ದಾನೆ ಸೋದರ ಸಂಬಂಧಿ ಪ್ರಭಾಕರ. ಶ್ರೀನಾಥ್ ಬಳಿ ಹಂತ ಹಂತವಾಗಿ 40 ಲಕ್ಷ ಹಣವನ್ನ ಪ್ರಭಾಕರ ಪಡ್ಕೊಂಡಿದ್ದ. ಪ್ರಭಾಕರನ ಚಿಕ್ಕಪ್ಪನ ಮಗನಾಗಿದ್ದ ಸಾಫ್ಟ್ವೇರ್ ಉದ್ಯೋಗಿ ಶ್ರೀನಾಥ್ 2 ವರ್ಷದಿಂದ ಪಡೆದಿದ್ದಂತ ಹಣ ವಾಪಸ್ ಕೇಳಿರ್ಲಿಲ್ಲ ಶ್ರೀನಾಥ್. ಆಮೇಲೆ ಕೇಳ್ತಾರೆ ಶ್ರೀನಾಥ್, ಹಣ ಕೊಡು, ನಾನು 2 ವರ್ಷದಿಂದ ಕೊಟ್ಟಿರ್ತೀನಿ ಅಂತ ಹೇಳಿ ಹಣ ಕೊಡೋದಾಗಿ ನಿರ್ಮಾಣ ಹಂತದ ಮನೆಗೆ ಕರೆಸ್ಕೊಂಡಿದ್ದ. ಪ್ಲಾನ್ ಮಾಡಿ ಶ್ರೀನಾಥನ ಹತ್ಯೆಗೈದು ಗುಂಡಿ ತೋಡಿ ಮುಚ್ಚಿದ್ದ ಪ್ರಭಾಕರ್. ನಿರ್ಮಾಣ ಹಂತದ ಮನೆಯಲ್ಲಿ ಶ್ರೀನಾಥ್ ಶವವನ್ನ ಮುಚ್ಚಿ ಸೈಲೆಂಟ್ ಆಗಿದ್ದ ಪ್ರಭಾಕರ್. ನೋಡಿ ಎಂಥ ಘಟನೆಗಳು. ದೃಶ್ಯ ಮಾದರಿ ಶವ ಹೂತಿಟ್ಟಿದ್ದಾರೆ. ಈಗ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಸ್ವಂತ ಸೋದರ ಸಂಬಂಧಿ, ಚಿಕ್ಕಪ್ಪನ ಮಗ ಅಂತ ಹೇಳಿದ್ರೆ ತಮ್ಮ ಆಗಬೇಕು. 40 ಲಕ್ಷ ಹಣವನ್ನ ಶ್ರೀನಾಥ್, ಟೆಕ್ಕಿ ಶ್ರೀನಾಥ್, ಸಾಫ್ಟ್ವೇರ್ ಇಂಜಿನಿಯರ್ ಶ್ರೀನಾಥ್ ಹತ್ರ ಪ್ರಭಾಕರ್ ತಗೊಂಡಿರ್ತಾನೆ. 2 ವರ್ಷದಿಂದ ನಾನು ಹಣ ಕೇಳಿಲ್ಲ, ಈಗ ನಾನು ನಿನ್ನ ಹತ್ರ ಹಣ ಕೇಳ್ತಾ ಇದ್ದೀನಿ, ಹಣ ವಾಪಸ್ ಕೊಡು ಅಂತ ಕೇಳಿದಕ್ಕೆ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿರುವಂತಹ ಒಂದು ಮನೆ ಹತ್ರ ಕರೆಸ್ಕೊಂಡು ಕೊಲೆ ಮಾಡಿ ಸೈಲೆಂಟ್ ಆಗಿ ಕಥೆ ಮುಗಿಸ್ಬಿಟ್ಟು ಶವವನ್ನ ಹೂತಿಟ್ಟಿರ್ತಾರೆ. ಇದು ಕೇವಲ ನಾವು ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ, ಆದರೆ ನಿಜ ಜೀವನದಲ್ಲೂ ಇಂಥ ಕಥೆಗಳು ನಡೀತಾ ಇದೆ ಅನ್ನೋದು ನೀವು ಗಮನಿಸ್ತಾ ಇರ್ಬೋದು. ಆರೋಪಿಗಳ ಫುಟೇಜ್ಗಳನ್ನ ಒಂದು ಕಡೆ ನೋಡ್ತಾ ಇದ್ದೀರಿ. ಯಾವ ರೀತಿ ನಿರ್ಮಾಣ ಹಂತದ ಮನೆಯಲ್ಲಿ ಸ್ವಂತ ಚಿಕ್ಕಪ್ಪನ ಮಗನನ್ನ ಸಾಯಿಸಿ ಅಲ್ಲಿ ಹೂತಾಕಿ ಎಷ್ಟು ಆರಾಮಾಗಿರ್ತಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಕ್ರಿಮಿನಲ್ ಮೈಂಡ್ಗಳಿರ್ಬೋದು. 40 ಲಕ್ಷ ಹಣ ಕೇಳಿದ್ದಕ್ಕೆ ನಿಧಾನಕ್ಕೆ ಕೊಡ್ತೀನಿ ಅಂತ ಹೇಳ್ಬೋದಾಗಿತ್ತು, ಅಥವಾ ನನಗೆ ಇನ್ನೊಂದು ಸ್ವಲ್ಪ ಸಮಯ ಬೇಕು ಅಂತ ಹೇಳ್ಬೋದಾಗಿತ್ತು, ಅಥವಾ ಎಲ್ಲಾದರೂ ಅಡ್ಜಸ್ಟ್ ಮಾಡಿ ಕೊಡ್ಬೋದಾಗಿತ್ತು, ಇಲ್ಲ ಸ್ವಲ್ಪ ಕಂತಿನ ರೂಪದಲ್ಲಿ ತೀರಿಸ್ಕೊಂಡು ಬರ್ಬೋದಾಗಿತ್ತು. ಆದರೆ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ನಡೆಸಿರೋದಿದೆಯಲ್ಲ, ಇದು ಅಕ್ಷಮ್ಯ. ಆಂಧ್ರದ ಕುಪ್ಪಂ ಮೂಲದ ಶ್ರೀನಾಥ್ ಮನೆಗೆ ಬಾರದ ಹಿನ್ನೆಲೆ ಪತ್ನಿ ದೂರನ್ನ ಕೊಟ್ಟಿರ್ತಾರೆ. ಅಕ್ಟೋಬರ್ 24ರಂದು ನಾಪತ್ತೆ ಪ್ರಕರಣ ದಾಖಲಾಗಿರುತ್ತೆ. ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲು ಮಾಡಿರ್ತಾರೆ ಶ್ರೀನಾಥ್ ಪತ್ನಿ. ಶ್ರೀನಾಥ್ ಸ್ನೇಹಿತರು ಸೇರಿ ಹಲವರನ್ನ ಪೊಲೀಸರು ವಿಚಾರಣೆ ನಡೆಸಿರ್ತಾರೆ. ಪ್ರಭಾಕರ್ ಜೊತೆಗೂ ಶ್ರೀನಾಥ್ ಸಂಪರ್ಕ ಇರುವಂತ ಹಿನ್ನೆಲೆ ಆತನನ್ನ ಠಾಣೆಗೆ ಕರೆಸಿ ಪೊಲೀಸರು ವಿಚಾರಣೆ ನಡೆಸ್ತಾರೆ. ಆಗ ಪೊಲೀಸ್ ಭಾಷೆಯಲ್ಲಿ ವಿಚಾರಣೆ ಮಾಡಿದಾಗ ಈ ಪ್ರಭಾಕರ ನಿರ್ಮಾಣ ಹಂತದ ಕಟ್ಟಡದಲ್ಲಿ ನಾನು ಕೊಲೆ ಮಾಡಿ ಆತನ ಮೃತದೇಹವನ್ನ ಹೂತು ಹಾಕಿದ್ದೀನಿ ಅನ್ನುವಂಥ ಸತ್ಯವನ್ನ ಬಾಯಿ ಬಿಡ್ತಾನೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ನಿರ್ಮಾಣ ಹಂತದ ಕಟ್ಟಡದಲ್ಲಿರುವಂಥ ಶವವನ್ನ ಈಗ ಹೊರ ತೆಗೆಯಲಾಗ್ತಾ ಇದೆ. ದೃಶ್ಯಗಳನ್ನ ನೀವು ಗಮನಿಸ್ತಾ ಇರಬಹುದು. ಶ್ರೀನಾಥ್ನ ಕುಟುಂಬಸ್ಥರು ಅವರ ಆಕ್ರಂದನ, ಅವರ ರೋದನೆ ಮತ್ತು ಅವರ ಪತ್ನಿಗೆ ಹೇಗ್ರಿ ಆಗಿರ್ಬೋದು. ಗಂಡ ಮನೆಗೆ ಬಂದಿಲ್ಲ ಅಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ನವರು ವಿಚಾರಣೆ ನಡೆಸಿ ಎಲ್ಲ ಆದ ನಂತರ ದೃಶ್ಯಗಳನ್ನ ನೋಡಿದಾಗ ಅವ್ರಿಗೆ ಹೇಗಾಗಿರ್ಬೇಡ, ಈ ಐಡಿಯಾಗಳು ಹೆಂಗ್ ಬರ್ತಾವ್ ನೋಡಿ. ಮನೆ ಒಂದು ದೇವಸ್ಥಾನ ಅಂತ ಹೇಳ್ತಾರೆ. ಸಾಕಷ್ಟು ಕನಸುಗಳನ್ನ ಕಟ್ಕೊಂಡು ಮನೆ ಕಟ್ಟಿಸ್ತಾರೆ. ಅಂತ ಒಂದು ಜಾಗದಲ್ಲಿ ಸ್ವಂತ ಸೋದರ ಸಂಬಂಧಿಯನ್ನೇ ಕೊಲೆ ಮಾಡಿ ಹೂತಾಕಿ ಯಾರಿಗೂ ಗೊತ್ತಾಗದಿರೋ ತರ ಸೈಲೆಂಟ್ ಆಗಿದ್ದ. ಇನ್ ಕೇಸ್ ಏನಾದ್ರೂ ಶ್ರೀನಾಥ್ನ ಪತ್ನಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ, ಮಿಸ್ಸಿಂಗ್ ಕಂಪ್ಲೇಂಟ್ ಫೈಲ್ ಆಗಿಲ್ಲ ಅಂದಿದ್ರೆ ಬಹುಶಃ ಈ ಸದ್ಯಕ್ಕಂತೂ ಹೊರಗೆ ಬರ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ಆನೇಕಲ್ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಘವೇಂದ್ರ, ಬಹಳ ಏನ್ ಹೇಳಬೇಕು ಇಂಥದ್ದೊಂದು ಸ್ಟೋರಿ ಬಗ್ಗೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಶಾಕಿಂಗ್ ಅಂತೂ ನಿಜ. ಸದ್ಯ ಈ ಪ್ರಕರಣ ಎಲ್ಲಿವರೆಗೂ ಬಂದ್ ನಿಂತಿದೆ, ಇದು ಹೇಗೆ ಪೊಲೀಸರಿಗೆ ವಿಚಾರ ಗೊತ್ತಾಯ್ತು, ಏನು ಎತ್ತ ಈ ಪ್ರಕರಣದ ಬಗ್ಗೆ ಮಾತನಾಡೋದಾದ್ರೆ ರಾಘವೇಂದ್ರ?
ಈ ಒಂದು ಘಟನೆ ಆಗಿರುವಂತದ್ದು ಆಂಧ್ರ ಪ್ರದೇಶದ ಕೊಪ್ಪಂನಲ್ಲಿ. ಆದ್ರೆ ಇಲ್ಲಿ ಆನೇಕಲ್ ತಾಲೂಕಿನ ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ಕಳೆದ 24ನೇ ತಾರೀಕಿನಂದು ಒಂದು ಮಿಸ್ಸಿಂಗ್ ಕೇಸ್ ದಾಖಲಾಗುತ್ತೆ. ಶ್ರೀನಾಥ್ ಎಂಬ ವ್ಯಕ್ತಿ ಆಂಧ್ರ ಪ್ರದೇಶ ಮೂಲದಿಂದ ಬಂದು ಇಲ್ಲಿ ಅತ್ತಿಬೆಲೆ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಬಳಗಾರ್ನಲ್ಲಿಯಲ್ಲಿ ಇರ್ತಾರೆ. ಸಾಫ್ಟ್ವೇರ್ ಕೆಲಸವನ್ನ ಅವರು ಮಾಡ್ತಾ ಇರ್ತಾರೆ. ಅವರು 24ನೇ ತಾರೀಕಿನಿಂದ ಮನೆಗೆ ಬಂದಿರೋದಿಲ್ಲ ಅಂತೇಳಿ ಅವರ ಪತ್ನಿ ಹೋಗಿ ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ದಾಖಲು ಮಾಡ್ತಾರೆ. ಮೊದಲಿಗೆ ಏನು ಶ್ರೀನಾಥ್ ಅವರ ಸ್ನೇಹಿತರನ್ನ ಎಲ್ಲರನ್ನು ಕೂಡ ಅತ್ತಿಬೆಲೆ ಪೊಲೀಸರು ಕರೆಸಿ ವಿಚಾರಣೆಯನ್ನ ಕೂಡ ಮಾಡ್ತಾರೆ. ಆದ್ರೆ ಎಲ್ಲೂ ಕೂಡ ಶ್ರೀನಾಥ್ ಮಿಸ್ಸಿಂಗ್ ಕೇಸ್ ಬಗ್ಗೆ ಯಾವುದೇ ಒಂದು ಕ್ಲೂ ಕೂಡ ಸಿಕ್ಕೋದಿಲ್ಲ. ಕೊನೆಗೆ ಶ್ರೀನಾಥ್ ಅವರ ಮೊಬೈಲ್ ನ ಸಂಪರ್ಕದ ಒಂದು ಜಾಡನ್ನ ಹಿಡಿದು ಹೋದಾಗ ಆ ಪೊಲೀಸರಿಗೆ ಇಲ್ಲೊಂದು ರೋಚಕ ಒಂದು ವಿಷಯ ಒಂದು ಗೊತ್ತಾಗುತ್ತೆ. ಏನಂದ್ರೆ ಶ್ರೀನಾಥ್ ಏನು ಸಾವನ್ನಪ್ಪುವುದು ಮೊದಲು ಇವರು ಪ್ರಭಾಕರ್ ಅವರ ಚಿಕ್ಕಪ್ಪನ ಮಗ ಪ್ರಭಾಕರ್ಗೆ ಕಾಲ್ ಅನ್ನ ಮಾಡಿರ್ತಾನೆ. ಅವ್ರು ಕಾಲ್ ಮಾಡಿ ನಾನು ಹಣವನ್ನ ಕೊಡ್ತೀನಿ ವಾಪಸ್ ಊರಿಗೆ ಬಾ ಅಂತೇಳಿ ಕರೆಸಿಕೊಂಡಿರ್ತಾರೆ. ಆಗ ಅವರ ಮನೆಗೆ ಕೊಪ್ಪಂಗೆ ಶ್ರೀನಾಥ್ ಹೋಗಿರ್ತಾನೆ. ಆ ಸಂದರ್ಭದಲ್ಲಿ ಅಲ್ಲೇ ಕೊಲೆ ಮಾಡಿ ನಿರ್ಮಾಣ ಹಂತದಲ್ಲಿದ್ದಂತ ಕಟ್ಟಡದಲ್ಲಿ ಹೂತು ಹಾಕಿರ್ತಾನೆ. ಈ ಒಂದು ಕೊಲೆಗೆ ಕಾರಣ ಏನು ಅಂತೇಳಿ ವಿಷಯವನ್ನ ಕೆದಕುತ್ತಾ ಹೋದಾಗ ಆ ಪೊಲೀಸರಿಗೆ ಮತ್ತೊಂದು ವಿಷಯ ಹೊರಗಡೆ ಬರುತ್ತೆ. ಸುಮಾರು 40 ಲಕ್ಷದ ಅಷ್ಟು ಹಣ ಜೊತೆಗೆ ಒಂದು ಮನೆಯಲ್ಲಿರುವಂತಹ ಒಡವೆಯನ್ನು ಕೂಡ ಅಡಮಾನವನ್ನ ಇಟ್ಟು ಶ್ರೀನಾಥ್ ಪ್ರಭಾಕರ್ಗೆ ಹಣವನ್ನ ಕೊಟ್ಟಿರ್ತಾನೆ. ಆ ಹಣವನ್ನ ಸುಮಾರು 2 ವರ್ಷಗಳ ಕಾಲ ಹಂತವಾಗಿ ಕೊಟ್ಟಿರ್ತಾನೆ. ಆ ಹಣವನ್ನ ನನಗೆ ವಾಪಸ್ ಕೊಡು ಅಂತೇಳಿ ಕೇಳಿದಾಗ ಹಣವನ್ನ ಕೊಡ್ತೀನಿ ಬಾ ಅಂತೇಳಿ ಊರಿಗೆ ಕರೆಸಿಕೊಂಡು ಊರಿನಲ್ಲಿ ಇಂತಹ ಒಂದು ಕೃತ್ಯವನ್ನ ಏನು ಪ್ರಭಾಕರ್ ಮಾಡಿರುವಂತದ್ದು. ಸದ್ಯಕ್ಕೆ ಅತ್ತಿಬೆಲೆ ಪೊಲೀಸರು ಈಗಾಗಲೇ ಆರೋಪಿಯನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹತ್ತುವಂತ ಒಂದು ಕೆಲಸವನ್ನ ಕೂಡ ಮಾಡಿದ್ದಾರೆ. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.